ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಏನಾದ್ರು ಬ್ಲಾಕ್ ಮಾಡಿದರೆ ಅವ್ರ ಅಕೌಂಟ್ ಏನೋ ನಿಮಗೆ ಸಿಗೋಲ್ಲ. ಓಕೆನಾ, ಅದರಿಂದ ನಿಮ್ಗೆ ಏನಾಗುತ್ತೆ, ಸ್ಟೋರಿ ಕೂಡ ನೋಡೋಕ್ಕಾಗಲ್ಲ, ಪೋಸ್ಟ್ ಕೂಡ ನೋಡೋಕ್ಕಾಗಲ್ಲ, ಏನು ಮಾಡೋದು ಕೂಡ ಗೊತ್ತಾಗಲ್ಲ, ಅವ್ರ ಆಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಾಗಲ್ಲ. ಬಟ್ ನಾನು ನಿಮಗೆ ಒಂದು ವೆಬ್ಸೈಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ನ ಮೂಲಕ ಅವರ ಒಂದು ಸ್ಟೋರಿ ಎಲ್ಲದನ್ನು ಕೂಡ ನೀವು ನೋಡ್ಕೋಬೋದು. ಸ್ಟೋರಿ ಆಗಿರಲಿ, ಪೋಸ್ಟ್ ಆಗಿರಲಿ, ರೀಲ್ಸ್ ಆಗಿರಲಿ, ಏನಾಗಿರಲಿ ನೋಡ್ಕೋಬೋದು. ಓಕೆನಾ, ಸೊ ಯಾವ್ದಾದ್ರು ವೆಬ್ಸೈಟ್ ಅಂತ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಲೈಕ್ ಮಾಡಿ ನೋಡ್ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ಈಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ವೆಬ್ಸೈಟ್ ಹೆಸರು ಬಂದುಬಿಟ್ಟು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಕ್ರೋಮ್ನ ಓಪನ್ ಮಾಡ್ಕೊತೀನಿ. ಅದಾದ ನಂತರ ನೋಡ್ಬೋದು ಇದೇ ಒಂದು ವೆಬ್ಸೈಟ್. ಓಕೆನಾ, ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ಯಾರ ಒಂದು ಐ ಡಿ ನೀವು ನೋಡಬೇಕು ಅಂತ ಇದ್ದೀರೋ ಅವರ ಒಂದು ಐ ಡಿ ಲಿಂಕ್ನ ಅಥವಾ ಅವ್ರ ಯೂಸರ್ ನೇಮ್ನ ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆನಾ, ಸೊ ನಾನೀಗ ಒಂದು ಯೂಸರ್ ನೇಮ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಗೈಸ್, ಇಲ್ಲಿ ನೋಡಿ ಜನರೇಟ್ ಆಗ್ತಾಯಿದೆ. ಇಲ್ಲಿ ನೋಡೋದು ಒಂದು ಪ್ರೊಫೈಲ್ ಇಲ್ಲಿ ಬಂದಿದೆ. 8 ಪೋಸ್ಟು, 90 ಫಾಲೋವರ್ಸು, 3 ಫಾಲೋಯಿಂಗ್ ಎಲ್ಲ ಕೂಡ ಇದೆ. ಅವರ ಒಂದು ಪೋಸ್ಟ್ ಎಲ್ಲ ಕೂಡ ಇಲ್ಲಿ ನಿಮಗೆ ಸಿಗ್ಬೋದು. ಇದು ನನ್ನದೇ ಒಂದು ಎಡಿಟಿಂಗ್ ಮಾಡುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹೇಳ್ಬೋದು. ನಾನು ಎಡಿಟಿಂಗ್ ಮಾಡಿರೋದು ಒಂದ್ಸಲ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನನ್ನ ಒಂದು ಏನು ಸ್ಟೋರೀಸ್ ಇಲ್ಲಿ ಸಿಗುತ್ತೆ ನಿಮಗೆ, ಪೋಸ್ಟ್ ಅಲ್ಲಿ ಸಿಗುತ್ತೆ, ಹೈಲೈಟ್ಸ್ ಇಲ್ಲಿದೆ, ರೀಲ್ಸ್ ಇಲ್ಲಿದೆ. ಸೊ ಏನು ಬೇಕೋ ನೀವು ಎಲ್ಲದನ್ನು ಕೂಡ ನೋಡ್ಕೋದು. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನಾನು ಯಾವುದೇ ರೀತಿ ಸ್ಟೋರಿ ಅಪ್ಲೋಡ್ ಮಾಡೋದು, ಅದಕ್ಕೋಸ್ಕರ ಈ ಥರ ಬರ್ತಾ ಇದೆ. ಸೊ ನಾನು ಯಾವುದೋ ಸ್ಟೋರಿ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ ನಿಮಗೆ. ಅದಾದಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಡಿ ಪಿ ಇಲ್ಲಿದೆ. ಡಿ ಪಿ ಇಲ್ಲಿ ನಾನು ಯಾವುದೇ ರೀತಿ ಫೋಟೋ ಹಾಕಿಲ್ಲ, ಸೊ ಅದಕ್ಕೋಸ್ಕರ ಹಾಗೆ ಇದ್ದದ್ದು. ಓಕೆನಾ, ಸೊ ನೀವು ಈ ಥರ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬ್ಲಾಕ್ ಆಗಿರೋ ಕೂಡ ನೀವು ನೋಡ್ಕೋಬೋದು. ಓಕೆನಾ, ಸೊ ಈಗ ಯಾವುದಾದ್ರು ವೆಬ್ಸೈಟ್ ಅಂತ ತಿಳಿಸ್ಕೊಡ್ತೀನಿ. ಈಗ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಏನಿಲ್ಲ ANONYIG.com ಅಂತ ಸರ್ಚ್ ಮಾಡಿ. ಓಕೆನಾ, ನೋಡ್ಬೋದು ಇಲ್ಲಿ ಈ ಒಂದು ವೆಬ್ಸೈಟ್ ಅಂತ ಕಾಣಿಸಿದೆಯಲ್ಲ, ಆ ಒಂದು ವೆಬ್ಸೈಟ್ನ ಲಾಗಿನ್ ಆಗುತ್ತೆ. ನೋಡಿ ಈಗ ANONYIG.com ಅಂತ ಸರ್ಚ್ ಮಾಡಿ. ಓಕೆನಾ, ಅಥವಾ ಹಂಗೆ ಸರ್ಚ್ ಮಾಡಿ ಇದನ್ನು. ಸೊ ನಿಮಗೆ ಈ ಥರ ಒಂದು ವೆಬ್ಸೈಟ್ಗಳು ಸಿಗುತ್ತೆ. ನಿಮಗೆ ಮೊದಲ ವೆಬ್ಸೈಟ್ ಕಾಣಿಸಿರ್ಬೋದು. ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನೋಡೋದು ಗಸ್, ಇಲ್ಲಿ ನೀವು ಸರ್ಚ್ ಬಾರ್ ಇದೆ, ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು, ಯಾರು ಹಿಡಿಬೇಕೋ ಅವ್ರ ಐಡಿ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಇಷ್ಟ ಆಯ್ತು ಇವತ್ತರ ಒಂದು ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.